ಸರ್ಚ್ ಇಂಜಿನ್ ಮಾರ್ಕೆಟಿಂಗಲ್ಲಿ ನಿಮಗೆ 2 ಪ್ಲಾಟ್ಫಾರ್ಮ್ಸ್ ಬರುತ್ತೆ, ಓಕೆನಾ. ಸೊ ಒಂದು ಪೇಯ್ಡ್ ಬರುತ್ತೆ, ಇನ್ನೊಂದು ಆರ್ಗಾನಿಕ್ ಬರುತ್ತೆ. ಪೇಯ್ಡ್ ಅಂದರೆ ಏನು, ಆರ್ಗಾನಿಕ್ ಅಂದರೆ ಏನು ಅಂತ ನೀವು ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಲರ್ನ್ ಮಾಡ್ತೀರಾ. ಸೊ ಫಸ್ಟ್ ಆಫ್ ಆಲ್ ಸರ್ಚ್ ಇಂಜಿನ್ ಮಾರ್ಕೆಟಿಂಗಲ್ಲಿ ಪೇಯ್ಡ್ ಅಡ್ವರ್ಟೈಸ್ಮೆಂಟ್ ಅಂದರೆ ಏನು ಅಂತ ನಾನು ಹೇಳ್ತೀನಿ. ಪೇಯ್ಡ್ ಅಡ್ವರ್ಟೈಸ್ಮೆಂಟ್ ಅಂದರೆ ಏನಿಲ್ಲ, ನೀವು ಗೂಗಲ್ ಆಡ್ಸ್ ಎಲ್ಲ ಪೇಯ್ಡ್ ಅಡ್ವರ್ಟೈಸ್ಮೆಂಟಲ್ಲಿ ಬರುತ್ತೆ. ಗೂಗಲ್ ಆಡ್ಸ್ ಅಂದರೆ ಏನಿಲ್ಲ, ಇವಾಗ ನೀವೇನಾದರೂ ಒಂದು ಕೀವರ್ಡ್ ಸರ್ಚ್ ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ಶೂಸ್ ಇನ್ ಬ್ಯಾಂಗ್ಳೂರ್ ಇಲ್ಲ ರೆಸ್ಟೋರೆಂಟ್ ಇನ್ ಬ್ಯಾಂಗ್ಳೂರ್, ಈ ಥರ ಏನಾದರೂ ಕೀವರ್ಡ್ ಸರ್ಚ್ ಮಾಡಿದ್ರೆ ಅವಾಗ ನೀವು ಟಾಪಲ್ಲಿ ಸ್ಪಾನ್ಸರ್ಡ್ ಅಂತ ಒಂದು ಕೆಲವು ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡ್ತೀರಾ. ಅದೆಲ್ಲ ನಿಮಗೆ ಪೇಯ್ಡ್ ಅಡ್ವರ್ಟೈಸ್ಮೆಂಟೇ ಬರುತ್ತೆ, ಓಕೆನಾ. ಅದು ಕೆಳಗಡೆ ಬಂದರೆ ಲೋಕಲ್ ರಿಸಲ್ಟ್ ಎಲ್ಲ ತೋರಿಸ್ತಾರೆ. ಗೂಗಲ್ ಬಿಸ್ನೆಸ್ ಪ್ರೊಫೈಲ್ ಅಂತ ಬರುತ್ತೆ, ಅದರಲ್ಲಿ ನಿಮಗೆ ಕೆಲವು ರಿಸಲ್ಟ್ ಎಲ್ಲ ತೋರಿಸ್ತಾರೆ. ಸೊ ಇದು ಸ್ಪಾನ್ಸರ್ಡ್ ಅಂತ ಬರೋದು ಗೂಗಲ್ ಆ್ಯಡ್ಸು. ಸೆಕೆಂಡ್ ಬರೋದು ನಿಮಗೆ GMB ಮ್ಯಾಪ್ಸ್ ಅಂತ ಹೇಳ್ತಾರೆ, ಅದನ್ನು ನಿಮಗೆ SEO ರಿಸಲ್ಟ್ಸಲ್ಲಿ ಬರುತ್ತೆ. ಆಮೇಲೆ ಕೆಳಗಡೆ ನಿಮಗೆ SEO ರಿಸಲ್ಟ್ಸ್ ವೆಬ್ಸೈಟ್ ಎಲ್ಲ ರ್ಯಾಂಕ್ ಆಗಿರುತ್ತೆ. ಇದರಲ್ಲಿ ಯಾವುದು ಪೇಯ್ಡ್ ಯಾವುದು ಆರ್ಗಾನಿಕ್ ಅಂತ ನೀವು ನೋಡ್ಬೋದು. ಸೊ ಇಲ್ಲಿ ಟಾಪಲ್ಲಿ ಸ್ಪಾನ್ಸರ್ಡ್ 4 ಪ್ಲೇಸಸ್ ಇರುತ್ತೆ, ಬಾಟಮಲ್ಲಿ 3 ಪ್ಲೇಸಸ್ ಗೂಗಲಲ್ಲಿ ಅಲೋ ಮಾಡ್ತಾರೆ ಆಡ್ಸ್ ತೋರಿಸೋದಕ್ಕೆ. ಸೊ ಟಾಪಲ್ಲಿ ನಿಮಗೆ ಸ್ಪಾನ್ಸರ್ಡ್ ಅಂತ ಬರುತ್ತಲ್ವಾ, ಅದೆಲ್ಲ ಗೂಗಲ್ ಆಡ್ಸ್, ನೀವು ಅದಕ್ಕೆ ಪೇ ಮಾಡಬೇಕು. ಇವಾಗ ಇವತ್ತು ವೆಬ್ಸೈಟ್ ಕ್ರಿಯೇಟ್ ಮಾಡಿದ್ದೀರಾ, ಇವತ್ತೇ ನನ್ನ ವೆಬ್ಸೈಟು ಟಾಪಲ್ಲಿ ತೋರಿಸ್ಬೇಕು, ನನಗೆ SEO ಎಲ್ಲ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ನೀವು ಆರಾಮಾಗಿ ನೀವು ಗೂಗಲ್ ಆಡ್ಸ್ ರನ್ ಮಾಡಿ, ನೀವು ಕ್ಯಾಂಪೇನ್ ರನ್ ಮಾಡಿ ನೀವು ಲೀಡ್ಸ್ ಎಲ್ಲ ತೊಗೋಬೋದು. ಅದು ಏನೇ ಬಿಸ್ನೆಸ್ ಇರ್ಬೋದು. ಮತ್ತು ಟಾಪಲ್ಲಿ 4, ಬಾಟಮಲ್ಲಿ 3 ಪ್ಲೇಸ್ಮೆಂಟು ನಿಮ್ಗೆ ಸಿಗುತ್ತೆ. ಡಿಪೆಂಡ್ಸ್ ಆನ್ ನೀವು ಆ್ಯಡ್ ಕಾಪಿ ಹೆಂಗೆ ಕ್ರಿಯೇಟ್ ಮಾಡ್ತೀರಾ ಮತ್ತು ಆ್ಯಡ್ ಪರ್ಫಾರ್ಮೆನ್ಸ್ ಹೆಂಗಿದೆ, ಇದೆಲ್ಲ ಡಿಪೆಂಡ್ಸ್ ಆನ್ ನಿಮಗೆ ಅಡ್ವರ್ಟೈಸ್ಮೆಂಟ್ ಪರ್ಫಾರ್ಮೆನ್ಸ್ ನಡೆಯುತ್ತೆ, ಓಕೆನಾ. ಗೂಗಲ್ ಮ್ಯಾಪ್ ಇದೆ ಅಲ್ವಾ, ಅದು ಹೆಂಗಂದರೆ ಆಲ್ಮೋಸ್ಟ್ ನಿಮಗೆ ಇದು 3 ಪ್ಲಾಟ್ಫಾರ್ಮು ಪೇಯ್ಡ್ ವರ್ಸಸ್ ಆರ್ಗಾನಿಕ್ ಅಂತ ಇರುತ್ತೆ. ನಾವು ಹೆಂಗೆ ಪೇಯ್ಡಲ್ಲಿ ಸ್ಪಾನ್ಸರ್ಡ್ ಅಂತ ಯೂಸ್ ಮಾಡಿ ಟಾಪಲ್ಲಿ ತೋರಿಸ್ತಾ ಇದೀವೋ, ಅದೇ ಥರ ಕೆಳಗಡೆ ನೀವು ಬಂದರೆ ವೆಬ್ಸೈಟ್ 1, 2, 3 ಅಂತ ರ್ಯಾಂಕ್ ಆಗಿರುತ್ತಲ್ವಾ, ಅದೆಲ್ಲ ನಿಮಗೆ ಆರ್ಗಾನಿಕ್. ಆರ್ಗಾನಿಕ್ ಅಂದರೆ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ, 6 ಮಂತ್ to 1 year ವರೆಗೂ ತೊಗೊಳುತ್ತೆ. ಡಿಪೆಂಡ್ ಅಪಾನ್ ಯುವರ್ ನೀಶ್, ಡಿಪೆಂಡ್ ಅಪಾನ್ ಯುವರ್ ಕಾಂಪಿಟೇಷನ್ ಲೆವೆಲ್.